ರಾಜ್ಯದಲ್ಲಿ ಮತ್ತೆ ಕೊರೋನಾ ಕೇಸ್ಗಳ ಸಂಖ್ಯೆ ಯಾವ ಪ್ರಮಾಣದಲ್ಲಿದೆ, ಏರಿಕೆಯ ಹಾದಿ ಯಾವ ಸೂಚನೆಯನ್ನು ಕೊಡ್ತಾ ಇದೆ, ಮತ್ತೆ ರೆಸ್ಟ್ರಿಕ್ಷನ್ಸ್ ಬರುತ್ತಾ ಅನ್ನೋ ಆತಂಕ ಜನರದ್ದು. ಮುಂಗಾರು ಮಧ್ಯೆ ಕೊರೋನಾ ಸೋಂಕು ಕೂಡ ಹೆಚ್ಚಳ ಆಗ್ತಾ ಇದೆ. ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆ 47ಕ್ಕೆ ಏರಿಕೆ ಆಗಿದೆ. ನಿನ್ನೆ 32 ಇತ್ತು, ಈಗ 47ಕ್ಕೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ಸ್ಫೋಟ ಆಗಿದೆ. ಬೆಂಗಳೂರಿನ 3 ಏರಿಯಾಗಳಲ್ಲಿ ಕೊರೋನಾದ ಕೇಸಸ್ ಪತ್ತೆ ಆಗ್ತಾ ಇದೆ. ಡಿಜೆಹಳ್ಳಿ, ಸಿ.ವಿ. ರಾಮನ್ ನಗರ, ಜೈ ಭುವನೇಶ್ವರಿ ನಗರದಲ್ಲೂ ಕೂಡ ಈಗ ಸೋಂಕು ಪತ್ತೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಕೋವಿಡ್ ಪಾಸಿಟಿವ್ ಕೇಸ್ಗಳು ಎಲ್ಲಿ ಜಾಸ್ತಿ ಆಗಿದೆ ಅಂತ ಗೊತ್ತಾದರೆ ಆ ಏರಿಯಾದವರು ಇನ್ನಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಮತ್ತದೇ ಕ್ವಾರಂಟೈನು, ರೆಸ್ಟ್ರಿಕ್ಷನು, ಐಸೋಲೇಷನ್ ವಾರ್ಡು ಅಂತೆಲ್ಲ ನಾವು ನೋಡಬೇಕಾಗಿ ಬರುತ್ತೆ. ಆಮೇಲೆ ಈಗ ನಾವು ಹೇಳ್ತಾ ಇರುವಂತಹ ಏರಿಯಾಗಳಿದೆಯಲ್ಲ, ಇದೆಲ್ಲವೂ ಕೂಡ ಕೊರೋನಾದ ಮೊದಲ ಅಲೆ, ಎರಡನೇ ಅಲೆಯಲ್ಲಿ ವಿಪರೀತವಾಗಿ ಬಾಧಿತ ಪ್ರದೇಶಗಳು. ಡಿಜೆಹಳ್ಳಿ ಮತ್ತು ಸಿ.ವಿ. ರಾಮನ್ ನಗರ ಎರಡೂ ಕೂಡ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಗಳು, ಜನಸಾಂದ್ರತೆ ಹೆಚ್ಚಿರುವಂತಹ ಪ್ರದೇಶಗಳು, ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ನಾವೇನು ಕರಿತೀವಿ ಅಂತ ಏರಿಯಾಗಳು. ಇನ್ನು ಬೆಂಗಳೂರಿನ 3ರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆ. ನಿನ್ನೆಯ ಲೆಕ್ಕಕ್ಕೆ 2 ಮಹಿಳೆಯರು, 1 ಪುರುಷನಲ್ಲಿ ಈ ಸೋಂಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಇದ್ದರೂ ಕೊರೋನಾ ಪಾಸಿಟಿವ್ ಆಗಿದೆ ಇವರೆಲ್ಲರಿಗೂ ಕೂಡ. ಇನ್ನು 3 ಕೂಡ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂತಹ ಸನ್ನಿವೇಶ ಏನು ಬಂದಿಲ್ಲ. ಯಾಕೆಂದರೆ ಎಲ್ಲರಲ್ಲೂ ಕೂಡ ತುಂಬ ಸೌಮ್ಯ ಸ್ವಭಾವದ ಗುಣಲಕ್ಷಣಗಳು ಕಂಡು ಬರ್ತಾ ಇದೆ. ತೀರಾ ಉಸಿರಾಟದ ಸಮಸ್ಯೆ ಆಗಿಬಿಟ್ಟಿದೆ, ಇವರಿಗೆ ಆಕ್ಸಿಜನ್ ಸಪ್ಲೈ ಬೇಕು, ವೆಂಟಿಲೇಟರ್ನಲ್ಲಿ ಇಡಬೇಕು ಅನ್ನೋಂತಹ ಪರಿಸ್ಥಿತಿ ಏನಿಲ್ಲ. ನಾವೀಗೇನು 47 ಕೇಸು ಅಂತ ಹೇಳಿದ್ವಿ, 47ರಲ್ಲಿ ಆಲ್ಮೋಸ್ಟ್ 95% ಕೇಸಸ್ ಎಲ್ಲ ಸೌಮ್ಯ ಸ್ವಭಾವದ್ದು. ಸೊ ಹಾಗಾಗಿ ಅವರೆಲ್ಲರಿಗೂ ಹೋಮ್ ಐಸೋಲೇಷನಲ್ಲೇ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಡಾಕ್ಟರ್ಸ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಮೆಡಿಸಿನನ್ನು ತೊಗೋಬೇಕು, ಮನೆಯಲ್ಲಿ ಇರಬೇಕು ಅಷ್ಟೇ. ಈಗ 2 ಮಹಿಳೆಯರು, 1 ಪುರುಷನಲ್ಲಿ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಡಿಜೆಹಳ್ಳಿ, ಸಿ.ವಿ. ರಾಮನ್ ನಗರ, ಜೈ ಭುವನೇಶ್ವರಿ ನಗರ ಇಂಥ ಪ್ರದೇಶದಲ್ಲಿ. ಆಮೇಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನು ಮುಂದಕ್ಕೆ ನಾವು ಟ್ರಾವೆಲ್ ಹಿಸ್ಟ್ರಿ ವಿಚಾರ ಮಾತಾಡೋದು ಬೇಡ. ಅದು ನಮ್ಮ ಜೊತೆಯಲ್ಲೇ ಇದೆ, ನಮ್ಮ ಜೊತೆಯಲ್ಲೇ ರೂಪಾಂತರಿ ಆಗ್ತಿರುತ್ತೆ, ಇಲ್ಲೇ ಯಾವಾಗಲಾದರೂ ಅಟ್ಯಾಕ್ ಆಗ್ತಿರುತ್ತೆ. ಹಾಗಾಗಿ ಅದರ ಜೊತೆಗೇ ಜೀವನವನ್ನು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಬೆಂಗಳೂರಿನ ಮಟ್ಟಿಗೆ ಹೇಳೋದಾದರೆ ಕೋವಿಡ್ನ ಆತಂಕ, ಭಯ ಎಷ್ಟರ ಮಟ್ಟಿಗಿದೆ, ಏನು ಅಪ್ಡೇಟ್ ಸಿಗ್ತಾ ಇದೆ ಇವಾಗ ಅಂತ? ಅರವಿಂದ್, ಬೆಂಗಳೂರಿನ ಒಂದೊಂದೇ ಪ್ರದೇಶದಲ್ಲಿ ಈಗ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ನಿನ್ನೆವರೆಗೂ ಕೂಡ ಒಂದು 4-5 ಪ್ರದೇಶಗಳಲ್ಲಿ, ಏರಿಯಾಗಳಲ್ಲಿ ಮಾತ್ರ ಕೋವಿಡ್ ಇತ್ತು. ಆದರೆ ಈಗ ಅದು ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಈಗ ಸ್ಪ್ರೆಡ್ ಆಗಿದೆ. ಮತ್ತು ಅಲ್ಲೆಲ್ಲವೂ ಕೂಡ ಕೋವಿಡ್ ಪಾಸಿಟಿವ್ ಆಗಿರುವಂತಹ ಮಾಹಿತಿ ಈಗ ಹೊರಬೀಳ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ಪೂರ್ವ ವಲಯದಲ್ಲಿ ಆಗಿರುವಂತಹ ಈ ಪೂರ್ವ ವಲಯದಲ್ಲಿ ಹೆಚ್ಚು ಕೇಸ್ಗಳು ಕಾಣಿಸ್ಕೊಂಡಿರುವಂಥದ್ದು ಡಿಜೆಹಳ್ಳಿ ಜೊತೆಗೆ ಸಿ.ವಿ. ರಾಮನ್ ನಗರ, ಜೈ ಭುವನೇಶ್ವರ ನಗರ 3 ಏರಿಯಾಗಳಲ್ಲೂ ಕೂಡ ಪಾಸಿಟಿವ್ ಆಗಿದೆ. ಇವ್ರ್ಯಾರಿಗೂ ಕೂಡ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಇವರೆಲ್ಲರೂ ಕೂಡ ಇಲ್ಲಿಯವರೇನೆ. ಜೊತೆಗೆ ಇವರಿಗೆ ಗುಣಲಕ್ಷಣ ಇದ್ದ ಕಾರಣ ಟೆಸ್ಟ್ ಮಾಡಿಸಿದಾಗ ಈಗ ಪಾಸಿಟಿವ್ ಆಗಿರುವಂಥದ್ದು. ಅವರಿಗೆ ಹೋಮ್ ಐಸೋಲೇಷನ್ನಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಈ ಕೇಸ್ಗಳು ಇದೇ ರೀತಿಯಲ್ಲಿ ಇನ್ನು ಮುಂದೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. BBMP ಅಧಿಕಾರಿಗಳು ಈಗ ಟೆಸ್ಟಿಂಗ್ ಕಿಟ್ಗಳನ್ನು ಪಡೆದುಕೊಂಡು ಟೆಸ್ಟ್ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೂ ಕೂಡ ಸಾವಿನ ಪ್ರಮಾಣ ಕಡಿಮೆ ಆಗಬೇಕು. ಸದ್ಯಕ್ಕೆ ಬೆಂಗಳೂರಿನಲ್ಲಿ 1 ಸಾವಾಗಿದೆ. ಕೇಸ್ಗಳು ಪ್ರತಿದಿನವೂ ಕೂಡ ಈಗ ಆರಂಭದಲ್ಲಿ 7, 8, 3, 4 ಕೇಸ್ಗಳು ದಾಖಲಾಗ್ತಾ ಇದೆ. ನಿನ್ನೆವರೆಗೂ ಕೂಡ ಮಲ್ಲೇಶ್ವರಂ, ರಾಜಾಜಿನಗರದಲ್ಲಿ ಕೇಸ್ ಕಾಣಿಸ್ಕೊಂಡಿತ್ತು. ಇವತ್ತು ಪೂರ್ವ ವಲಯದಲ್ಲಿ ಕೇಸ್ ಕಾಣಿಸ್ಕೊಂಡು ಆತಂಕವನ್ನು ಉಂಟು ಮಾಡ್ತಾ ಇದೆ. 2 ಮಹಿಳೆಯರಲ್ಲಿ ಕೇಸ್ ಕಾಣಿಸ್ಕೊಂಡಿರುವಂಥದ್ದು ಆತಂಕಕ್ಕೆ ಎಡೆ ಮಾಡ್ತಾ ಇರುವಂಥದ್ದು. ಅವರಿಗೆ, ಅವರ ಕುಟುಂಬಸ್ಥರಿಗೂ ಕೂಡ ಮತ್ತೆ ಪಾಸಿಟಿವ್ ಆಗುತ್ತಾ ಎನ್ನುವಂಥದ್ದು. ಯಾಕೆಂದರೆ ವಾತಾವರಣ ಆ ರೀತಿ ಇದೆ. ಆ ಕಾರಣಕ್ಕೋಸ್ಕರ ಈಗ ಸ್ಪ್ರೆಡ್ಡಿಂಗ್ ಪ್ರಮಾಣ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದು ನಿಯಂತ್ರಣ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಪ್ರತಿ ವಲಯಗಳಲ್ಲೂ ಕೂಡ BBMP 8 ವಲಯಗಳಲ್ಲೂ ಕೂಡ 8 ಕೇಸು 10 ಕೇಸು ಇದ್ದು ಆತಂಕವನ್ನು ಹೆಚ್ಚಿಸ್ತಾ ಇರ್ತಕ್ಕಂಥದ್ದು. ಕಳೆದ ಬಾರಿ ಈ ಸ್ಲಮ್ ಪ್ರದೇಶಗಳಲ್ಲೇ ಸೋಂಕು ಜಾಸ್ತಿ ಆಗಿತ್ತು, ಕಮ್ಯುನಿಟಿ ಸ್ಪ್ರೆಡ್ ಆಗಿತ್ತು. ಮತ್ತೆ ಅದೇ ಪ್ರದೇಶಗಳಲ್ಲಿ ಈಗ ಕೇಸ್ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಆ ಪ್ರದೇಶಗಳು ಕೋವಿಡ್ ಕೇಸ್ಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಹೆಚ್ಚಿರೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದು ನಿಯಂತ್ರಣ ಕ್ರಮಗಳಿಗೆ ಮುಂದಾಗ್ತಾ ಇರುವಂಥದ್ದು. ಅರವಿಂದ್, ಲೋಕೇಶ್, ಈ ಸ್ಯಾರಿ ಮತ್ತು ILI ಕೇಸ್ಗಳಿಂದ ಬಳಲೋರ ಸಂಖ್ಯೆ ಕೂಡ 70,000ಕ್ಕೂ ಜಾಸ್ತಿ ಇದೆ. ಸೊ ಅವ್ರ ಮೇಲೆಲ್ಲ ವಿಶೇಷ ನಿಗಾವನ್ನು ಹೇಗೆ ವಹಿಸಲಾಗ್ತಾ ಇದೆ? ಮತ್ತೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಯಾವಾಗ ಅಂತ?
ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ಕಳೆದ ವಾರ ಸಭೆಯನ್ನು ಮಾಡಿದೆ. ಸಭೆಯನ್ನು ಮಾಡಿ ಸದ್ಯಕ್ಕೆ ಯಾವುದೇ ರೀತಿಯಂಥ ಕ್ರಮವನ್ನು ತೆಗೆದುಕೊಳ್ಳೋದು ಬೇಡ ಅಂತೇಳಿ ಸೂಚಿಸಿತ್ತು. ಯಾವಾಗ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅದಾದಮೇಲೆ ಸ್ವತಃವಾಗಿ ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ಸಚಿವರು ವಾರಕ್ಕೊಮ್ಮೆ ಸಭೆ ಮಾಡಬೇಕು ಅಂತೇಳಿ ತಾಂತ್ರಿಕ ಸಲಹಾ ಸಮಿತಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ವಾರದಲ್ಲೇ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಯಾವ ರೀತಿಯಾದಂಥ ಮುಂಜಾಗ್ರತೆ ತೆಗೆದುಕೊಳ್ಬೇಕು ಅಂತೇಳಿ ಆ ಸೂಚನೆಯನ್ನು ಕೊಡ್ತಾರೆ, ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಒಂದು ಕಡೆ ಆದರೆ ಮತ್ತೊಂದು ಕಡೆ ILI ಮತ್ತು ಸ್ಯಾರಿ ಕೇಸ್ಗಳು ಹೈ ರಿಸ್ಕ್ ಕಾಂಟ್ಯಾಕ್ಟು ಮತ್ತು ಹೈ ರಿಸ್ಕ್ ಪೇಷಂಟ್ ಅಂತೇಳಿ ನಾವೇನು ಕರಿತೀವಿ ಅವ್ರ ಮೇಲೆ ಹೆಚ್ಚು ನಿಗಾವನ್ನು ವಹಿಸಬೇಕಾಗತ್ತೆ. ಕಳೆದ ಬಾರಿ ಕೊರೋನಾ ಸ್ಫೋಟ ಆದಂಥ ಸಂದರ್ಭದಲ್ಲಿ ಹೈ ರಿಸ್ಕ್ ವ್ಯಕ್ತಿಗಳ ಸಂಖ್ಯೆನೇ 1.5 ಲಕ್ಷಕ್ಕೂ ಹೆಚ್ಚಿತ್ತು. ಈ ಬಾರಿ ಕೂಡ ಅಂತಹ ಸಂಖ್ಯೆ 70,000 80,000 ಅದಕ್ಕೂ ಮೇಲೆ ಇದೆ. ಅಂತಹ ವ್ಯಕ್ತಿಗಳು ಅವ್ರಿಗೇನಾದರೂ ರೋಗ ಲಕ್ಷಣ ಅಥವಾ ಅನಾರೋಗ್ಯ ಆಗುವಂಥದ್ದು ಈ ರೀತಿಯ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಅವರು ವೈದ್ಯರನ್ನು ಭೇಟಿ ಮಾಡಿ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ ಅಥವಾ ಕೋವಿಡ್ ಟೆಸ್ಟನ್ನು ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. BBMP ಅಧಿಕಾರಿಗಳು ಕೂಡ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆರೋಗ್ಯ ಸಿಬ್ಬಂದಿ ಕೂಡ ಮನೆ ಮನೆಗೆ ತೆರಳಿ ಯಾರು ಹೈ ರಿಸ್ಕ್ ವ್ಯಕ್ತಿಗಳಿದ್ದಾರೆ, ಯಾರು ILI ಸ್ಯಾರಿಯಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೆ ಜಾಗೃತಿಯನ್ನು ಮೂಡಿಸಿ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸ್ತಾರೆ. ಗುಣಲಕ್ಷಣಗಳಿದ್ರೆ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ ಅಂತೇಳಿ ಅವ್ರಿಗೂ ಕೂಡ ಜಾಗೃತಿ ಅಭಿಯಾನವನ್ನು ಕೈಗೊಳ್ಳುವಂಥ ಪ್ಲಾನ್ನಲ್ಲಿ ಈಗ ಆರೋಗ್ಯ ಇಲಾಖೆ ಇರುವಂಥದ್ದು. ಒಂದು ವೇಳೆ ಆಸ್ಪತ್ರೆಗೆ ಬರ್ತಕ್ಕಂಥ ILI ಸ್ಯಾರಿಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಈ ವಾತಾವರಣಕ್ಕೆ ILI ಮತ್ತು ಸ್ಯಾರಿ ಕೇಸ್ಗಳ ಬಗ್ಗೆ, ಶ್ವಾಸಕೋಶದ ಸಮಸ್ಯೆ ಇರುವಂಥ ವ್ಯಕ್ತಿಗಳ ಬಗ್ಗೆ ಹೆಚ್ಚು ನಿಗಾ ವಹಿಸಲಿಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.